ಹಾಯ್ ಫ್ರೆಂಡ್ಸ್, ಅನುಗ್ರಹ 123 ಚಾನೆಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ನಾವು ದಸರಾ ಹಬ್ಬನ ಹೇಗೆಲ್ಲ ಸಂಭ್ರಮದಿಂದ ಆಚರಿಸಿದ್ವಿ, ಏನು ಎತ್ತ ಎನ್ನೋದು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಇರುತ್ತೆ. ಇಲ್ಲಿ ನಾನು ಅಮ್ಮನ ಮನೆಗೆ ಬಂದಿದ್ದೀನಿ. ಅಮ್ಮನ ಮನೆ ಅಂದರೆ ತಮ್ಮನ ಮನೆ ಅಂತ ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೀನಿ. ಹಾಗಾಗಿ ನೋಡಿದ್ರಲ್ಲ, ಈ ರೀತಿಯಾಗಿ ಮುಂದ್ಗಡೆ ಹೂವಿನ ಹಾರ ಮತ್ತು ಮಾವು ಬೇವು ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಇಲ್ಲಿ ಬೆಳಗ್ಗೆನೇ ಇಟ್ಟಿದ್ದೀನಿ. ಟೀ ಎಲ್ಲ ಮುಗಿದಾದ್ಮೇಲೆ ಫಸ್ಟು ಟೀ ಮಾಡಿಕೊಟ್ಬಿಟ್ಟು ಅದಾದಮೇಲೆ ಬೇರೆ ಅಡುಗೆಗಳನ್ನ ಕೂಡ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು, ಒಬ್ಬೊಬ್ಬರು ಒಂದೊಂದು ಕೆಲಸನ ಒಂದೊಂದು ಜವಾಬ್ದಾರಿಯಾಗಿ ವಹಿಸ್ಕೊಂಡು ಮಾಡ್ತಾ ಇರುವಂಥದ್ದು. ಬೇಗ ಬೇಗ ಮುಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಆಲ್ರೆಡಿ ಇವಾಗ ಆಗಲೇ 8 ಗಂಟೆ ಆಗೋಗ್ಬಿಟ್ಟಿದೆ. 8-8:15 ಆಗಿರ್ಬೋದು ಅನಿಸುತ್ತೆ, ನಾನು ಟೈಮ್ ನೋಡಿಲ್ಲ. ಅದೆಲ್ಲ ಮುಗಿಸ್ಕೊಂಡು ಮತ್ತೆ ನಾನು ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಅಂತ. ಟೀ ಅಂತೂ ಆಗೇ ಹೋಯಿತು, ಇಟ್ಟಿದ್ದೀನಿ. ಟೀ ಮಾಡಲಿಕ್ಕೂ ಕೂಡ ಇಟ್ಟಿದ್ದೀನಿ. ಇಲ್ಲಿ ನಾನು ಟೀ ರೆಡಿ ಮಾಡೋ ತನಕ ನನ್ನ ತಂಗಿ ಏನು ಮಾಡಿದ್ಲು, ಆಚೆ ಎಲ್ಲ ಗುಡಿಸಿ ರಂಗೋಲಿ ಎಲ್ಲ ಹಾಕಬೇಕಲ್ಲ, ಅದನ್ನೆಲ್ಲ ನಾನು ರೆಡಿ ಮಾಡ್ಕೊತೀನಿ ಅಂತ ಹೇಳಿಬಿಟ್ಟು ನನ್ನ ಎರಡನೇ ತಂಗಿ ಇದನ್ನೆಲ್ಲ ರೆಡಿ ಮಾಡ್ತಾಯಿದ್ಲು. ರೆಡಿ ಮಾಡೋಕ್ಕಿಂತ ಮುಂಚೆ ಅಲ್ಲಿ ಮಳೆ ಬಂದುಬಿಟ್ಟು ಸ್ವಲ್ಪ ಪಾಚಿ ಎಲ್ಲ ಕಟ್ಕೊಂಡ್ಬಿಟ್ಟಿತ್ತು. ಹಾಗಾಗಿ ಅವಳು ಮಕ್ಕಳು ಜಾರು ಬಿದ್ದರೆ ಅಂತ ಹೇಳ್ಬಿಟ್ಟು ಫುಲ್ಲು ಉಜ್ಜಿ ತೊಳೆದು ಕ್ಲೀನ್ ಮಾಡ್ತಾಯಿದ್ಲು. ಇನ್ನೊಬ್ಬಳು ತಂಗಿ ಬಂದ್ಬಿಟ್ಟು ನಾನು ಯಾವ ರೀತಿ ಬಟ್ಟೆಗಳನ್ನ ತೊಗೊಂಡಿದ್ದೆ ಏನು ಎತ್ತ ಅನ್ನೋದನ್ನು ಅವಳು ಕೂಡ ಹೇಳ್ತಾ ಇದ್ಲು. ಮತ್ತೇನಪ್ಪ ಅಂತ ಹೇಳಿದ್ರೆ, ಅಮ್ಮ ಎಲ್ಲ ಇರಬೇಕಾದ್ರೆ ಇಲ್ಲಿ ಖಾಲಿಯಾಗಿರ್ತಿತ್ತು. ಬೇರೆ ಹೂವಿನ ಗಿಡಗಳು ಹಾಗೆ ಹೀಗೆ ಹಾಕ್ಕೊಂಡಿದ್ವಿ. ಈಗೇನು ಮಾಡಿದ್ದಾನಪ್ಪ ಅಂತ ಹೇಳಿದ್ರೆ, ಅಡಿಕೆ ಗಿಡಗಳನ್ನ ಹಾಕ್ಕೊಂಡಿದ್ದಾನೆ. ಒಂದು 10-15 ಅಡಿಕೆ ಗಿಡಗಳನ್ನ ಹಾಕ್ಕೊಂಡಿದ್ದಾನೆ. ಅಷ್ಟರಲ್ಲಿ ನಾವು ರಂಗೋಲಿ ಎಲ್ಲ ಹಾಕೋಷ್ಟರಲ್ಲಿ ಇವನು ಕೂಡ ಮಟನ್ ಎಲ್ಲ ತೊಗೊಂಡು ಬಂದಿದ್ದಾಯಿತು. ಬೇಗ ಅಡುಗೆಗಳನ್ನ ಮಾಡಿಬಿಡಿ, ಬೇಗ ಮುಗಿಸ್ಕೊಂಡು ನಾವೆಲ್ಲ ಆಚೆ ಹೋಗೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೋತಾ ಇದ್ವಿ. ಇವಳು ಅಷ್ಟೇ, ರಂಗೋಲಿ ಅಂತೂ ತುಂಬಾ ಚೆನ್ನಾಗಿ ಹಾಕ್ತಾಳೆ. ಹೇಗೆ ಹಾಕ್ತಾಳೆ ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ ಆಯಿತಾ. ತುಂಬಾ ಚೆನ್ನಾಗಿ ಹಾಕ್ತಾಳೆ ಇವಳು, ನಮ್ಮ ತಂಗಿ ಅಂತೂ. ಯಾವಾಗಲೂ ಅಷ್ಟೇ, ಯಾವುದೇ ಫಂಕ್ಷನ್ಗಳಾಗಲಿ ಏನಾದರೆ ಇದ್ದರೆ ಇವಳ ಕೈಯಲ್ಲೇ, ನಾನು ನನ್ನ ಮನೇಲೂ ಕೂಡ ಏನಾದರೂ ಫಂಕ್ಷನ್ ಆದರೆ ಇವಳ ಕೈಯಲ್ಲೇ ಹಾಕ್ಸುವಂಥದ್ದು. ತುಂಬಾ ಚೆನ್ನಾಗಿ ಹಾಕ್ತಾಳೆ. ಹೇಗೆ ಹಾಕ್ತಾಳೆ ಏನು ಎತ್ತ ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ ಆಯಿತಾ. nama gatla ki udah paku nih baga दुकान है बोले तो इतना स्विमिंग पूल पूरा काबिन है. ಇವಳು ರಂಗೋಲಿ ಎಲ್ಲ ಹಾಕಿ ಮುಗಿಸಿ ಬರೋಷ್ಟರಲ್ಲಿ ಅಷ್ಟರಲ್ಲಿ ಟೀ ಕಾಫಿ ಎಲ್ಲ ಮಾಡಿದ್ವಲ್ಲ, ಅದನ್ನು ಕುಡಿದ್ಬಿಟ್ಟು ಬೇರೆ ಕೆಲಸಗಳನ್ನ ಬೇಗ ಮಾಡ್ಕೊಳ್ಳೋಣ. ಮಕ್ಕಳಿಗೂ ಕೂಡ ಎಲ್ಲ ಸ್ನಾನ ಮಾಡಿಸ್ಬೇಕು ಅಂಥೇಳಿ ನೀರು ಬರ್ತಾ ಇರೋಂಗೆ ಬೇಗ ಮಾಡ್ಕೊಳ್ಳಿ. ಯಾಕಂತಂದರೆ ಅಲ್ಲಿ ನೀರು ಬಿಟ್ಟಾಗಲೇ ನೀರು ತುಂಬಿಕೊಳ್ಳೋದು, ನೀರು ಬರಬೇಕಾದ್ರೇ ಬೇಗ ಸ್ನಾನ ಎಲ್ಲ ಮಾಡಿಕೊಂಡ್ರೆ ಮಾತ್ರ ನೀರಿರುತ್ತೆ ಅಂತ ಹೇಳಿ ಹೇಳ್ತಾ ಇದ್ಲು ನಮ್ಮ ತಮ್ಮನ ಹೆಂಡತಿ. ಅಷ್ಟರಲ್ಲಿ ನಮ್ಮ ನವೀನ್ ಅಂತಂದರೆ ನನ್ನ ತಮ್ಮ, ಅವನು ಕಸಿನ್ ಬ್ರದರು, ಅವ್ರ ಹೆಂಡತಿ ಉಷಾ ಅಂತ ಹೇಳಿ ಅವಳು, ನಾನು ಚಿತ್ರಾನ್ನ ಮಾಡಿಬಿಡ್ತೀನಿ, ಲೆಮನ್ ಚಿತ್ರಾನ್ನ, ಮಕ್ಕಳಿಗೆ ಸರ್ವ್ ಮಾಡ್ಬಿಡ್ಬೋದು, ಮತ್ತು ಹೊಟ್ಟೆ ಹಸಿವು ಮಾಡ್ಕೊಂಡು ಇರೋದು ಬೇಡ ಮಕ್ಕಳು ಅಂಥೇಳಿ ಅವಳು ಬೇಗನೆ ಚಿತ್ರಾನ್ನ ಮಾಡಿಕೊಂಡ್ಳು. ಚಿತ್ರಾನ್ನ ಮಾಡೋಷ್ಟರಲ್ಲಿ ನನ್ನ ತಮ್ಮ ಧನುಷ ಇದ್ದಾನಲ್ಲ, ಅವನ ಹೆಂಡತಿ ಏನು ಮಾಡಿದ್ರು, ಅವ್ರ ಪೂಜೆ ಜವಾಬ್ದಾರಿನ ಅವರು ತಗೊಂಡ್ರು. ಇನ್ನೊಬ್ಳು ತಂಗಿ ನಾನು ಕ್ಲೀನಿಂಗ್ ಎಲ್ಲ ಮಾಡ್ಕೋತೀನಿ ಅಂತ ಹೇಳಿದ್ಲು. ಮತ್ತು ನನ್ನ ಲಾಸ್ಟ್ ತಂಗಿ, ಅವಳಿಗೆ ಕೆಲಸ ಇರೋದ್ರಿಂದ
ಇರೋದ್ರಿಂದ ಅವಳಿಗೆ ಕೆಲಸಕ್ಕೆ ಹೋಗೋದ್ರಿಂದ ಅವಳಿಗೆ ಕೆಲಸದಲ್ಲಿ ರಜಾ ಕೊಟ್ಟಿರಲಿಲ್ಲ. ಹಾಗಾಗಿ ಅವಳು ಇರಲಿಲ್ಲ. ಬೇಗ ರೆಡಿ ಆಗಿಬಿಟ್ಟು ಸ್ನಾನ ಮುಗಿಸ್ಕೊಂಡು ಹೊರಟೋದ್ಲು. ನಾವೇ ಇಷ್ಟೇ ಜನ ಎಲ್ಲ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮಾಡ್ಕೊಳ್ತಾ ಇರುವಂಥದ್ದು. ನಾವೇನಪ್ಪ ಮಾಡಿದ್ವಿ ಅಂತ ಹೇಳಿದ್ರೆ, ಫಸ್ಟು ನಾನೇನು ವೆಜ್ ಐಟಮ್ನ ಮಾಡಿಬಿಟ್ಟು ದೇವರಿಗೆ ಎಡೆ ಇಡೋದು ಏನಿರುತ್ತಾ ಅದನ್ನೆಲ್ಲ ಮಾಡಿಕೊಟ್ಬಿಟ್ಟೆ. ಅಷ್ಟರಲ್ಲಿ ನನ್ನ ತಮ್ಮನ ಹೆಂಡತಿ ಪೂಜೆ ಮಾಡ್ಕೊಳ್ತಾ ಇರ್ತೀನಕ್ಕ. ಎಲ್ಲ ಆಯುಧಗಳಿಗೆಲ್ಲ ಪೂಜೆ ಮಾಡಬೇಕು, ಮತ್ತು ಎಲ್ಲ ಪಟ್ಟೆ ಹೊಡಿಬೇಕು, ಗಾಡಿಗೆಲ್ಲ ಪೂಜೆ ಮಾಡಬೇಕಲ್ಲ. ಹಾಗಾಗಿ ಅವಳು ಆ ಜವಾಬ್ದಾರಿನ ಹೊತ್ಕೊಂಡು ಅವರು ಅದನ್ನು ಮಾಡ್ತಾಯಿದ್ರು. ನಾನು ಬೇಗ ಬೇಗ ಅಡುಗೆ ಎಲ್ಲ ಮುಗಿಸ್ಕೊಟ್ಬಿಡ್ತೀನಿ. ಎಲ್ಲರೂ ಒಟ್ಟಿಗೆ ನಿಂತು ಅಮ್ಮ ಅಪ್ಪನಿಗೂ ಕೂಡ ಎಡೆ ಇಡೋದಿರುತ್ತಲ್ಲ, ಅದನ್ನು ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಚಿಕನ್ ಫ್ರೈ ಆಗಿರ್ಬೋದು, ಗೀ ರೈಸು, ಮಟನ್ನು, ಸಾರು ಇದನ್ನು ಮಾಡ್ಕೋತಾ ಇದ್ದೀನಿ. ಇದು ನನ್ನ ಸಪೋರ್ಟಿಗೆ ಅಂಥೇಳಿ ನನ್ನ ತಮ್ಮನ ಹೆಂಡತಿ ಉಷಾ ಕೂಡ ಇದ್ದಾಳೆ. ಯೂಟ್ಯೂಬ್ಲ ಇದೆಲ್ಲ ಮಾಡ್ಕೊಂಡು ಬಂದಾದ ನಂತರ ನಾವು ಗಾಡಿಗಳನ್ನೆಲ್ಲ ನನ್ನ ತಮ್ಮ ಕ್ಲೀನ್ ಮಾಡಿ ಅದಕ್ಕೆ ಏನು ವಿಭೂತಿ ಆಗಿರ್ಬೋದು, ಕುಂಕುಮ ಅರಿಶಿನ ಎಲ್ಲ ಇಟ್ಟು, ಹೂವು ಎಲ್ಲ ಇಟ್ಟು ಅವ್ನು ರೆಡಿ ಮಾಡಿಕೊಡ್ತಾ ಇದ್ದ. ರೆಡಿ ಮಾಡಿಕೊಟ್ಟಾದ್ಮೇಲೆ ಪೂಜೆ ಎಲ್ಲ ಮಾಡ್ಕೊಳ್ಳೋಣ ಅಂಥೇಳಿ ಅವನು ಕೂಡ ಪೂಜೆಗೆ ಎಲ್ಲನೂ ರೆಡಿ ಮಾಡಿಕೊಂಡು ಮಂಡಕ್ಕಿ ಆಗಿರ್ಬೋದು, ಮಂಡಕ್ಕಿ ಒಳಗಡೆ ಕಾಯಿ ಬೆಲ್ಲ ಇದನ್ನೆಲ್ಲ ಹಾಕಿ ಅದನ್ನು ಏನು ಹಾರಿಸ್ತಾರಲ್ವ ಗಾಡಿಯೆಲ್ಲ ಪೂಜೆ ಆದಮೇಲೆ ಅದನ್ನು ಗಾಡಿಗಳ ಮೇಲೆ ಹಾರಿಸೋದಾಗಿರ್ಬೋದು, ನಿಂಬೆಹಣ್ಣನ್ನು ಇಟ್ಟು ಗಾಡಿನ ಮುಂದೆ ತೆಗೆಯೋದಾಗಿರ್ಬೋದು, ಇದನ್ನೆಲ್ಲ ಮಾಡ್ತಾರೆ. ಹಾಗಾಗಿ ಅವನು ಕೂಡ ಇದನ್ನೆಲ್ಲ ಮಾಡೋಣ ಅಂತ ಹೇಳಿಬಿಟ್ಟು ಪ್ರತಿ ವರ್ಷ ಕೂಡ ಮಾಡೇ ಮಾಡ್ತೀವಿ. ಎಲ್ಲ ಜಾಸ್ತಿ ಜನ ಇದ್ದು ಮಾಡೋವಂಥದ್ದು ಬೇರೆದಲ್ವ. ಹಾಗಾಗಿ ಅವನಿಗೂ ಕೂಡ ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ತಾ ಇದ್ದ. ಅವನಿಗೇನಪ್ಪ ಅಂತ ಹೇಳಿದ್ರೆ, ಅವನಿಗೆ ಪೂಜೆ ಮಾಡಬೇಕಾದ್ರೆ ಎಲ್ಲ ಸೈಲೆಂಟಾಗಿರಬೇಕು ಅನ್ನೋದು ಅವನು ತುಂಬಾ ಹೇಳ್ತಾನೆ. ಸೈಲೆಂಟಾಗಿರಿ, ಪೂಜೆ ಮಾಡಬೇಕಾದ್ರೆ ಸಮಾಧಾನದಿಂದ ಇರಬೇಕು ಅಂತ ಹೇಳಿ. ಅದೆಲ್ಲ ಆದ ನಂತರ ಇನ್ನು ಫಸ್ಟು ದೇವ್ರ ಪೂಜೆ ಮಾಡಿಕೊಂಡು ದೇವರಿಗೆ ನೈವೇದ್ಯ ಮಾಡಿ ಅದಾದ ನಂತರನೇ ನಾನ್ ವೆಜ್ ಮಾಡುವಂಥದ್ದು. ಯಾಕಪ್ಪ ಅಂತ ಹೇಳಿದ್ರೆ, ನಮ್ಮ ಅಜ್ಜಿ ಮನೆಯಲ್ಲೆಲ್ಲ ವೆಜ್ ಹೋಳಿಗೆ ಆಗಿರ್ಬೋದು, ಪುಳಿಯೋಗರೆ ಈ ರೀತಿಯ ಸಿಹಿ ಅಡುಗೆಗಳನ್ನೇ ಮಾಡೋದು. ಯಾಕಂದ್ರೆ ನಾವು ದಸರಾದಲ್ಲೇ ಅಪ್ಪ ಅಮ್ಮನಿಗೆ ಎಡೆ ಇಡೋದ್ರಿಂದ ನಮ್ಮಪ್ಪ ತೀರಿ ಹೋದ್ಮೇಲೆ ನಮ್ಮಮ್ಮ ನಾನ್ ವೆಜ್ಜನ್ನೇ ರೂಢಿ ಮಾಡ್ಕೊಂಡು ಹೋದರು. ಹಾಗಾಗಿ ನಾವು ದಸರಾ ಹಬ್ಬದಲ್ಲಿ ವೆಜ್ ಕೂಡ ಮಾಡ್ತೀವಿ, ನಾನ್ ವೆಜ್ ಕೂಡ ಮಾಡ್ತೀವಿ. ಫಸ್ಟು ದೇವರಿಗೆ ಅಂತ ಹೇಳಿಬಿಟ್ಟು ವೆಜ್ ಮಾಡಿಬಿಟ್ಟು ಪೂಜೆ ಮುಗಿಸ್ಕೊಂಡ ನಂತರ ಅದಾದಮೇಲೆ ನಾನ್ ವೆಜ್ ಮಾಡಿಬಿಟ್ಟು ನಾವು ನೈವೇದ್ಯ ಇಡುವಂಥದ್ದು. ಇದೇ ರೀತಿಯಾಗಿ ಹೋಗ್ತಾ ಇದೆ. ಇದು ಸರಿನೋ ತಪ್ಪೋ ಯಾವುದೂ ಕೂಡ ನಮಗೆ ಗೊತ್ತಿಲ್ಲ, ಆದರೆ ಇದೇ ರೀತಿಯಾಗಿ ಮಾಡ್ಕೊಂಡು ಹೋಗ್ತಾ ಇರುವಂಥದ್ದು. ಎಲ್ಲರೂ ಫ್ಯಾಮಿಲಿ ಫೋಟೋಸ್ ಎಲ್ಲ ತೆಗೆಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಿಂತ್ಕೊಂಡು ಫ್ಯಾಮಿಲಿ ಫೋಟೋಸ್ನ ಕೂಡ ತೆಗೆಸ್ಕೊಂಡಾದ ನಂತರ ನಮಗಂತೂ ಬಹಳ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಇಲ್ಲಿ ನನ್ನ ಮಗಳಾಗಿರ್ಬೋದು ಅವರೆಲ್ಲ ಒಳಗಡೆ ಇದ್ದರು. ಹಾಗಾಗಿ ಅವರು ಸ್ವಲ್ಪ ಮಿಸ್ಸಿಂಗ್ ಅಂತಲೇ ಹೇಳ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು, ಎಲ್ಲರೂ ಕೂಡ ಖುಷಿಯಿಂದ ಸಂಭ್ರಮದಿಂದ ಎಂಜಾಯ್ ಮಾಡಿಕೊಂಡೆ. ಪ್ರತಿಯೊಂದು ಒಂದೊಂದು ವಿಷಯನೂ ಆಗಿರ್ಬೋದು ಎಲ್ಲನೂ ಶೇರ್ ಮಾಡಿಕೊಂಡು ಮಾತಾಡಿಕೊಂಡು ಖುಷಿಯಾಗಿ ಇದ್ದಿದ್ದಂಥದ್ದಾಯಿತು. ಇದೆಲ್ಲ ಆದ ನಂತರ ಇನ್ನು ಬೇಗ ಮಾಡಿ ಅವನು ಸ್ವಲ್ಪ ಅರ್ಜೆಂಟ್. ನನ್ನ ತಮ್ಮ ಅವನು ಏನು ಹೇಳ್ತಾನಂತ ಹೇಳಿದ್ರೆ, ಇವಾಗ ಇದೆಲ್ಲ ಮುಗೀತು, ಬೇಗ ಅಪ್ಪ ಅಮ್ಮಂಗೂ ಎಡೆ ಇಡೋದಕ್ಕೆ ಎಲ್ಲ ರೆಡಿ ಮಾಡಿಕೊಟ್ಬಿಡಿ, ಬೇಗ ಎಡೆ ಇಟ್ಬಿಡೋಣ ಅಂಥೇಳಿ. ಇದೆಲ್ಲ ಆದ ನಂತರ ನಾವು ಕೂಡ ಎಡೆ ಇಡೋದಕ್ಕೆ ಎಲ್ಲ ರೆಡಿ ಮಾಡಿ ಕೊಟ್ಟು ಆಯಿತು. ಅದಾದಮೇಲೆ ಮಕ್ಕಳಿಗೆ ಅವನು ಪೂಜೆ ಏನಾದರೂ ಮಾಡಬೇಕಾದ್ರೆ ಮಕ್ಕಳು ಕೂಡ ಸ್ವಲ್ಪ ತುಟಕ್ ಪಿಟಕ್ ಅನ್ನಬಾರ್ದು. ಅವನಿಗೆ ತುಂಬಾ ಕೋಪ ಬರುತ್ತೆ. ಸಮಾಧಾನದಿಂದ ಅವನು ಪೂಜೆ ಮಾಡಬೇಕು. ನನಗೆ ಅದೊಂದು ಆ ಒಂದು ಸಮಯನ ಮಾತ್ರ ನನಗೆ ಸೈಲೆಂಟಾಗಿದ್ಬಿಡಿ ಅಂತ ಹೇಳಿಬಿಟ್ಟು ಹೇಳುವಂಥದ್ದು ಕೂಡ ಇಲ್ಲಿ ಕ್ಯಾಪ್ಚರ್ ಆಗಿದೆ. ಅವನು ಕೂಡ ಅದನ್ನೇ ಹೇಳ್ತಾ ಇದ್ದ. ಎಷ್ಟೇ ಅಪ್ಪ ಅಮ್ಮನ ಪೂಜೆ ಮಾಡ್ತಾ ಇರಬೇಕಾದ್ರೆ ಎಷ್ಟೇ ನಾವು ಅಳಬಾರ್ದು ಅಂತ ಅಂದ್ಕೊಂಡ್ರೂ ಕೂಡ ಆ ಒಂದು ಟೈಮು ಮನಸ್ಸು ತುಂಬಾ ಭಾರ ಆಗುತ್ತೆ ಅಲ್ವಾ. ನಿಮಗೂ ಕೂಡ ಹೀಗೆ ಅನಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಪ್ಪ ಅಂತ ಹೇಳಿದ್ರೆ, ನಾವಂತೂ ಇಮ್ಯಾಜಿನೇಷನ್ನೇ ಮಾಡ್ಕೊಂಡಿರಲಿಲ್ಲ. ಅಂಥ ಒಂದು ಸಿಚುವೇಷನಲ್ಲಿ ಅಮ್ಮನ ಕಳ್ಕೊಂಡಿದ್ದು, ಕೊರೋನಾ ಅನ್ನೋವಂಥ ಸಿಚುವೇಷನ್ನಲ್ಲಿ ನಾವು ಸಡನ್ನಾಗಿ ಅಮ್ಮನ ಕಳ್ಕೊಂಡಿದ್ದು. ನಾವು ಯೋಚನೆ ಕೂಡ ಮಾಡಿರಲಿಲ್ಲ. ಹಾಗಾಗಿ ತಂದೆ ತಾಯಿ ಇದ್ದರೆ ದಯವಿಟ್ಟು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತಲೇ ಹೇಳ್ತೀನಿ. ಯಾಕಪ್ಪ ಅಂದರೆ ಆ ತಂದೆ ತಾಯಿ
ತಾಯಿ ಇಲ್ಲದಿರುವಂಥ ನೋವು ನಮಗೆ ಗೊತ್ತು, ಕಳ್ಕೊಂಡಿರುವಂಥ ಮಕ್ಕಳಿಗೆ ಗೊತ್ತು ಅಲ್ವಾ. ಸೊ ಅದೆಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮಾಡಿಕೊಂಡು ಎಲ್ಲರೂ ಕೂಡ ನಾವು ಸ್ಟೇ ಆಗಿದ್ದಂಥ ಐಬಿಗೆ ಬಂದ್ವಿ. ಐಬಿಲಿ ಎಲ್ಲರೂ ಊಟ ಎಲ್ಲ ಮಾಡ್ಕೊಂಡು ಬಂದಿದ್ವಲ್ಲ, ಹಾಗಾಗಿ ಸ್ವಲ್ಪ ಹೊತ್ತು ಹಂಗೆ ರಿಲ್ಯಾಕ್ಸ್ ಮಾಡಿಕೊಂಡು ವೆದರು ಕೂಡ ತುಂಬಾ ಚೆನ್ನಾಗಿತ್ತು. ಡ್ಯಾನ್ಸ್ ಮಾಡಿಕೊಂಡು ಈ ರೀತಿ ಎಲ್ಲ ಮಾಡಿಕೊಂಡು ಚೆನ್ನಾಗಿ ಆ ಒಂದು ಸಂಭ್ರಮನ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ, ಮೊದಲನೇ ದಿವಸ ಅದೆಲ್ಲ ಮುಗಿಸ್ಕೊಂಡು ನಾವು ರಿಲ್ಯಾಕ್ಸ್ ಆಗಿ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಇದ್ದದ್ದಾಯಿತು. ಇದು ನೆಕ್ಸ್ಟ್ ಡೇ ಮಕ್ಕಳಿಗೆ ಅಂದರೆ ತೆಂಗಿನಕಾಯಿ ಒಣಗೋಗ್ಬಿಟ್ಟಿತ್ತು. ಮಕ್ಕಳು ತಲೆ ಮೇಲೆ ಏನಾದರೂ ಬಿದ್ದುಬಿಟ್ರೆ ಭಾಳ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಕೊಕ್ಕಿ ತೊಗೊಂಡು ಅವನು ತೆಂಗಿನಕಾಯಿನ ಬೀಳಿಸ್ತಾ ಇದ್ದ. ಒಣಗೋಗ್ಬಿಟ್ಟಿತ್ತು. ಅಲ್ಲಿ ಮರ ಹತ್ತಿ ಕೀಳುವರೆಗೂ ಆಗೋದಿಲ್ಲ. ಒಂದೊಂದು ತೆಂಗಿನಕಾಯಿ ಬಿದ್ದ ಮೇಲೆ ಹಾಗೆ ಎತ್ಕೊಂಡು ನಾವು ಸಾರಿಗಾಗಿರ್ಬೋದು, ಪೂಜೆಗಾಗಿರ್ಬೋದು ಈ ರೀತಿಯಾಗಿ ಯೂಸ್ ಮಾಡ್ಕೊಳ್ತೀವಿ ಅಂತ ಹೇಳ್ತಾ ಇದ್ದ. ಇದೆಲ್ಲ ಮುಗಿಸ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡು ನಿನ್ನೆ ಎಲ್ಲ ಏನಿತ್ತಲ್ಲ ಅದನ್ನೇ ಊಟ ಎಲ್ಲ ಅಂದರೆ ತಿಂಡಿ ತಿಂದ್ಕೊಂಡು ನಾವು ಚಾನಲ್ಗೆ ಹೋಗೋಣ ಅಂತ ಹೇಳಿಬಿಟ್ಟು ಎಲ್ಲರೂ ಪ್ಲ್ಯಾನ್ ಮಾಡಿದ್ದಾಯಿತು. ಚಾನಲ್ಗೆ ಹೊರಡೋಣ, ಮಕ್ಕಳಿಗೆ ನೀರಂದರೆ ತುಂಬಾ ಇಷ್ಟ ಅಲ್ವಾ, ನೀರಲ್ಲಿ ಆಟಾಡ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಎಲ್ಲರೂ ಹೊರಟಿರುವಂಥದ್ದು. ಅಲ್ಲಿ ಏನಪ್ಪ ಅಂತಂದರೆ ಚಾನಲಲ್ಲಿ ತುಂಬಾ ನೀರಿತ್ತು, ತುಂಬ ಅಂದರೆ ತುಂಬಾ ನೀರು ಬಿಟ್ಟಿದ್ದಾರೆ. ಹಾಗಾಗಿ ಇವನು ಹೇಳ್ತಾ ಇದ್ದ ಹುಷಾರಾಗಿ, ಯಾಕಂತ ಹೇಳಿದ್ರೆ ನಾವೆಲ್ಲ ನಮ್ಮ ತಮ್ಮ ಇದ್ದರೆ ಮಾತ್ರ ನಾವು ಚಾನಲ್ಗೆ ನೀರಿಗಾಗಿರ್ಬೋದು ಇಳಿಯೋದಕ್ಕೆ ಧೈರ್ಯ ಮಾಡ್ತೀವಿ. ಯಾಕಪ್ಪ ಅಂದರೆ ಅವನಿಗೆ ತುಂಬಾ ಚೆನ್ನಾಗಿ ಈಜು ಹೊಡಿಯೋದಕ್ಕೆ ಬರುತ್ತೆ. ಏನೂ ತೊಂದರೆ ಆಗಿಲ್ಲ ಇದುವರೆಗೂ ಕೂಡ. ಆದರೆ ಅವನಿದ್ರೆ ಸೇಫ್ಟಿ ಅನ್ನೋದು ನಮ್ಮ ಒಂದು ಮೆಂಟಲ್ ಸೆಟ್ ಏನೋ ಅಂತ ಗೊತ್ತಿಲ್ಲ. ಅವನು ಸಾಕಿರುವಂಥ ನಾಯಿನೂ ಏನಪ್ಪ ಮಾಡ್ದ ಅಂದರೆ ಅಲ್ಲೇ ಚಾನಲಲ್ಲೇ ಸ್ನಾನ ಮಾಡಿಸ್ಬೇಕು ಅಂತ ಹೇಳಿಬಿಟ್ಟು ಅವನು ಚೆನ್ನಾಗಿ ಉಜ್ಜಿ ನೀಟಾಗಿ, ನಾಯಿನೂ ಕೂಡ ತುಂಬಾ ಚೆನ್ನಾಗಿ ನೋಡ್ಕೊತಾನೆ. ಹಾಗೆ ಅವನಿಗೆ ನಾವೆಲ್ಲ ಸ್ನಾನ ಮಾಡಿದ್ರೆ ಅದು ಮಾಡೋದು ಬೇಡವಾ, ನಾನು ಆಲ್ರೆಡಿ ಆಗೋಗ್ಬಿಡ್ತು, ನಾನು 10-15 ದಿವಸ ಆಗೋಗ್ಬಿಡ್ತು ನಾಯಿಗೆ ಸ್ನಾನ ಮಾಡಿಸಿ ಅಂಥೇಳಿ ಪ್ರತಿಯೊಂದು ನೀಟಾಗಿ ಉಜ್ಜಿ ತೊಳೆದು ಸ್ನಾನ ಮಾಡಿಸ್ತಾ ಇದ್ದಾನೆ. ನೋಡ್ತಾ ಇರ್ಬೋದು ನೀವು ಕೂಡ ಈ ರೀತಿಯಾಗಿ ಇರುವಂಥದ್ದು. ನೋಡಿದ್ರಲ್ಲ ಇಷ್ಟು ಚೆನ್ನಾಗಿ ನಾಯಿನ ಸ್ನಾನ ಮಾಡಿಸ್ತಾ ಇದ್ದಾನೆ ಅಂತ ಹೇಳಿ. ನಾನು ಅದೇ ಸಮಯದಲ್ಲಿ ಇವನು ನಾಯಿನ ಸಾಕೋದಕ್ಕೆ ಹೇಗೆ ಒಂದು ಸ್ಫೂರ್ತಿ ಆಯಿತು ಅಂತ ಹೇಳಿದ್ರೆ, ನಾವು ತುಂಬಾ ಚಿಕ್ಕವರು ಇದ್ವಿ. ಆಗ ಅಮ್ಮ ಕೂಡ ಚಾನಲ್ಗೆ ಬಟ್ಟೆ ತೊಳೆಯೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದಂಥ ಸಮಯದಲ್ಲಿ ಇವನು ತುಂಬಾ ಚಿಕ್ಕವನಿದ್ದ. ಇವನಿಗೆ ಅಬ್ಬಬ್ಬ ಅಂದರೆ ಒಂದು 6-7 ವರ್ಷ ಇರ್ಬೋದು. ಅವನಿಗೆ ನಾಯಿ ತೊಗೊಳ್ಳೇಬೇಕು, ನಾಯಿ ಸಾಕಬೇಕು ಅನ್ನೋದು ತುಂಬಾ ಹುಚ್ಚು. ಆದರೆ ಅಮ್ಮ ಬೇಡ, ನಾಯಿ ಇದ್ದರೆ ಸಮಸ್ಯೆ ಜಾಸ್ತಿ, ನಾವು ಎಲ್ಲೂ ಆಚೆ ಹೋಗೋಕ್ಕಾಗೋದಿಲ್ಲ ಅಂತ ಹೇಳಿಬಿಟ್ಟು ಅವರು ಅವಾಯ್ಡ್ ಮಾಡ್ತಾಯಿದ್ರು. ಈಗ ನಾಯಿ ಕೊಡಿಸ್ತೀರೋ ಇಲ್ಲಾಂದರೆ ಚಾನಲಿಗೆ ಹಾರಲೋ ಅಂತ ಹೇಳಿಬಿಟ್ಟು ತುಂಬಾ ಹಠ ಮಾಡ್ತಾಯಿದ್ದ. ಇವನೇನು ಇಷ್ಟು ಚಿಕ್ಕವನಿಂದಾನೆ ಇವನೇನು ಮಾಡೋದಿಲ್ಲ ಅಂತ ಹೇಳಿಬಿಟ್ಟು ಅಮ್ಮ ಏನು ಮಾಡಿದ್ರು, ಇಲ್ಲ ರೇಗಾಡಿದ ಕೂಡಲೇ ಅಮ್ಮ ನನಗೆ ನಾಯಿ ಬೇಕೇ ಬೇಕು ಅಂಥೇಳಿ ತುಂಬಾ ಹಠ ಮಾಡ್ದ. ಇಲ್ಲ ಒಂದು ನಾಯಿ ತಂದುಕೊಡಿ, ಇಲ್ಲಾಂದರೆ ನಮಗೆ ಒಂದು ಆಸ್ಪತ್ರೆಯಿಂದ ಒಂದು ಮಗುನಾದರೂ ತಗೊಂಬರೋಣ ಅಂಥೇಳಿ ತುಂಬಾ ಹಠ ಮಾಡಿದ್ನಂತೆ. ಆ ಟೈಮಲ್ಲಿ ಏನಪ್ಪ ಮಾಡ್ದ ಅಂತಂದರೆ ನನಗೆ ನಾಯಿ ಬೇಕೇ ಬೇಕು ಅಂತ ಹೇಳಿ ತುಂಬಾ ಹಠ ಮಾಡ್ತಾ ಇದ್ದ. ಇಲ್ಲ ನಾನು ಕೊಡ್ಸೋದಕ್ಕೆ ಆಗೋದೇ ಇಲ್ಲ ಅಂತ ಹೇಳ್ಬಿಟ್ಟು ತುಂಬಾ ರೇಗಾಡಿದ ಮೇಲೆ ಇವಾಗ ನಾಯಿ ಕೊಡಿಸ್ತಿರೋ ಇಲ್ಲ ಅಂದರೆ ಚಾನಲ್ಗೆ ಹಾರಲು ಅನ್ನೋವಂಥದ್ದು ಅವನು ಹೇಳಿದಂತೆ. ಇವನೆಲ್ಲಿ ಚಾನಲ್ಗೆಲ್ಲ ಹಾರ್ತಾನೆ, ಇವನಿಗೆ ಈಜು ಬರೋದಿಲ್ಲ, ಏನೂ ಬರೋದಿಲ್ಲ ಅಂಥೇಳಿ. ಅಮ್ಮ ಇಲ್ಲ, ನನ್ನ ನಾಯಿ ಅಂತೂ ಕೊಡ್ಸೋದಕ್ಕೆ ಆಗೋದೇ ಇಲ್ಲ ಕಣಪ್ಪ, ನನಗೆ ಆಗೋದೇ ಇಲ್ಲ ಅಂಥೇಳಿ ಹೇಳಿದ ಕೂಡಲೇ ಇವನೇನು ಮಾಡ್ದ, ನೀರಿಗೆ ಹಾರಿದ ಕೂಡಲೇ ತುಂಬಾ ಗಾಬರಿಯಾಗಿ ಅಯ್ಯೋ ಅಲ್ಲಿರುವಂಥ ಸದ್ಯ ಆ ಟೈಮಲ್ಲಿ ಈಜು ಹೊಡಿಯೋಕ್ಕೆ ಅಂತ ಹೇಳ್ಬಿಟ್ಟು ಕೆಲವೊಂದು ಇಷ್ಟು ಹುಡುಗರು
ಹುಡುಗರು ಈಜು ಹೊಡಿತಾಯಿದ್ರು. ಈಜು ಹೊಡಿಯೋಂಥ ಹುಡುಗರು ಆ ಟೈಮಲ್ಲಿ ಅವನಿಗೆ ಹಿಡ್ಕೊಂಡು ಬಂದಿದ್ದು. ಅದಾದ ನಂತರ ಈ ರೀತಿ ಎಲ್ಲ ಮಾಡಿದ್ನಲ್ಲ ಅನ್ನೋಂಥದ್ದು ತುಂಬಾ ಹೆದರಿಕೆ ಆಗಿಬಿಟ್ಟು ಅಪ್ಪಾಜಿ ಏನು ಮಾಡ್ತಾಯಿದ್ರು, ಪ್ರತಿ ಭಾನುವಾರ ಬಟ್ಟೆ ಒಗೆಯೋಕ್ಕೆ ಎಲ್ಲ ಹೋಗ್ತಾ ಇದ್ವಲ್ಲ, ಆ ಟೈಮಲ್ಲಿ ಅಪ್ಪಾಜಿನೂ ಕೂಡ ಬರ್ತಾಯಿದ್ರು. ನಮ್ಮ ಅಪ್ಪನಿಗೂ ಕೂಡ ಚೆನ್ನಾಗಿ ಈಜು ಹೊಡಿಯೋದಕ್ಕೆ ಬರ್ತಾಯಿತ್ತು. ಹಾಗಾಗಿ ಆ ಟೈಮಲ್ಲಿ ಸ್ವಲ್ಪ ನೀರಲ್ಲಿ ಬಿಡೋದು, ಈಜು ಹೊಡ್ಸೋದು ಈ ರೀತಿ ಮಾಡ್ತಾಯಿದ್ದ. ಅದಾದಮೇಲೆ ಹೇಳಲೇಬೇಕಾ, ಮಕ್ಕಳು ಜೊತೆ ಸೇರಿಕೊಂಡು ಹುಡುಗರ ಜೊತೆ ಆಟ ಆಡಿಕೊಂಡು ಬರ್ರೀ ಈಜು ಹೊಡಿಯೋದು ಇದೇ ರೀತಿ ಮಾಡ್ತಾಯಿದ್ದ. ಅದೊಂದು ಕಾರಣ ಅಂತಲೇ ಹೇಳ್ಬೋದು ಅವನಿಗೆ ಇಷ್ಟು ಚೆನ್ನಾಗಿ ಈಜು ಬರೋದಕ್ಕೆ. ನನ್ನ ತಮ್ಮನ ಮಗ ಅಂತೂ ತುಂಬಾ ಎಕ್ಸೈಟ್ಮೆಂಟ್ ಆಗೋಗ್ಬಿಟ್ಟಿದ್ದಾನೆ. ಅವನಿಗೆ ಹಾಯ್ ಗೈಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದ. ಅವ್ನ ಮಾತು ಕೇಳೋದಕ್ಕೇ ತುಂಬಾ ಚೆನ್ನಾಗಿರುತ್ತೆ. ಹೆದರಿಕೆ ಆಗುತ್ತಾ ಇಲ್ವಾ ಅಪ್ಪಂಗೆ? ಏನು ಮಾಡ್ತಿದ್ಯಾ ನೀನು? ಇವಾಗ ಅಪ್ಪನು ಮಾಮ ದೊಡ್ಡ ಮಾಮ ಜಂಪ್ ಮಾಡ್ತಾರೆ ನೋಡಿ. ಇವಾಗ ನೀನು ಹೆಂಡತಿಯಲ್ಲಿ ಏನು ಮಾಡ್ತೀನಿ ನೀನು ಹೆಂಡತಿಗೆ? ನಿಮ್ಮಪ್ಪ ದೂರ ಹೋಗ್ಬಿಡ್ತು. ಸ್ಟಾಪ್ ಏನು ಮಾಡೋಣ? ಸ್ಟಾಪ್ ಆಗಿ ಕೈ ಕೊಡಿಲಿ ನೀನು, ಗಾಡಿ ಬರುತ್ತೆ. ಇವಾಗ ನಿಮ್ಮಮ್ಮನ ಬರ್ತಾರಲ್ಲ, ಬರ್ತಾರಾ? ಬೇಗ ದೂರ ಹೋಗಿ ಹೆಂಗೆ ಬರ್ತಾರೆ ಇವಾಗ ಅವರು? ಮಾಡೋಣ ಸ್ಟಾಪ್ ಮಾಡ್ಕೊಂಡು ಡುಂಗು ಏನು ಮಾಡೋಣ? ಇರುತ್ತೆ ಹೆಂಗೆ ಹೇಳ್ಬೇಕು? ಇಲ್ಲ ಆನೆ ಇರುತ್ತೆ ಬನ್ನಿ. ಎಲ್ಲಿ? ಅಲ್ಲಿ ಕೋಟೆ ಮುಂದೆ ನೋಡಿ. ಇವನಿಲ್ಲಿ ಆನೆ ಇರುತ್ತೆ ಬನ್ನಿ ಅಂತ ಹೇಳಿದ್ನೋ ಇಲ್ಲ ನಾಯಿ ಇರುತ್ತೆ ಬನ್ನಿ ಅಂತ ಹೇಳಿದ್ನೋ ನನಗಂತೂ ಗೊತ್ತಾಗಲಿಲ್ಲ. ನಿಮ್ಗೇನಾದರೂ ಗೊತ್ತಾದರೆ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಆಯಿತಾ? ಎಲ್ಲಿಗೆ? ಇವಾಗ ಅಪ್ಪ ಜಂಪ್ ಹೊಡಿತಿ ಕಡೆ ಬೈಲಿ. ಜಂಪ್ ಮಾಡ್ತಾರೆ ನೋಡು. ಇಲ್ಲಿ ಬಂದಾಗ ನಾನು ಇಲ್ಲಿ ಬೀಳ್ತೀನಿ ನೋಡಿ ಪಪ್ಪ. ನೀನು ಅತ್ತೆ ಜೊತೆ ಬಾ. ನಡಿ ಸರಿ ಗೋ. ನಡಿ ಸರಿ ಗೋ. ಅಲ್ಲನೆ ಟ್ಯೂಬ್ ಬಿಡು. ನಾಲ್ಕಲ್ಲಿ ಪಾನಿ ಚೆನ್ನಾಗಿಲ್ಲ, ನಾಲ್ಕಲ್ಲಿ ಪಾನಿ ಜೊತೆ ಹುಷಾರೆ. ಕೆಳಗಡೆ ನೋಡಬೇಕು. ಅರೆ ಇಲ್ಲಿ ನೋಡು. ಇವಾಗ ಹೇಳು, ರೆಡಿ ಸ್ಟಡಿ ಹೇಳು. ಸೆಂಟ್ರ್ ತೇರೆವಾ इकडे येवा तुम्ही. ಇಲ್ಲಿ ಏನಪ್ಪ ಅಂತ ಹೇಳಿದ್ರೆ ನೀರೇ ಹೇಳ್ಕೊಂಡು ಹೋಗ್ತಾ ಇರುತ್ತೆ. ಅಷ್ಟೊಂದು ಡೀಪ್ ಇದೆ, ಸಿಕ್ಕಾಪಟ್ಟೆ ಡೀಪು. ನೀರು ಅನ್ನೋದು ಎಷ್ಟು ಶಾಂತವಾಗಿರುತ್ತೋ ಅಷ್ಟೇ ಅಪಾಯಕಾರಿ. ಹಾಗಾಗಿ ನನ್ನ ತಂಗಿ ಕೂಡ ಒಂದು ಸ್ಟೋರಿ ಹೇಳ್ತಾರೆ ಕೇಳಿ. ಈ ಥರ ಚಿಕ್ಕ ಮಗು ಹೋಯ್ತು ಅಂತ ಹೇಳಿ ಮಾಮ ಹಿಡಿದು ಹೋದ. ಮಾಮನ ಹೋದು ಇವಾಗ ಒಂದು 3 ತಿಂಗಳಲ್ಲಿ 4 ಜನ ಹಂಗೆ ಒಂದು ಮಗು ಹಿಡಿಯಕ್ಕೆ ಹೋಗಿ ತಂದೆ ಹೋಗಿದ್ದಾನೆ, ಒಂದು ಮಗು ಹಿಡಿಯಕ್ಕೆ ಹೋಗಿ ನಮ್ಮ ಇರಬೇಕು. ಇವ್ರು ಎಲ್ಲಿಂದ ಬಂದಿದ್ದಾರೆ ಗೊತ್ತಾಗಲ್ಲ ಇವರಿಗೆ. ಹೌದು, ಅವಳು ಹೇಳ್ದಂಗೆ
ತುಂಬ ಸಾಕಷ್ಟು ವಿಷಯಗಳು ಈ ಊರಲ್ಲಂತೂ ನಡೆದೇ ಇದೆ. ಯಾಕಂದರೆ ಡ್ಯಾಮ್ ಇರೋದ್ರಿಂದ ತುಂಬ ಎಕ್ಸೈಟ್ಮೆಂಟಲ್ಲಿ ಬರ್ತಾರೆ ಆಟ ಆಡಲಿಕ್ಕೆ ಅಂಥೇಳಿ. ಆದರೆ ಆಟ ಆಡಲಿಕ್ಕೆ ಬಂದಂಥವ್ರು ನೀರು ನೋಡಿದ ಕೂಡಲೇ ಅಲ್ಲಿ ನೀರು ಆಳ ಇಲ್ವೇನೋ ಅನ್ನೋಂಗೆ ಕಾಣುತ್ತೆ, ಆದರೆ ತುಂಬಾ ಆಳ ಇರುತ್ತೆ. ಹಾಗಾಗಿ ಅವಳು ಹೇಳಿದಂಥ ವಿಷಯ ತುಂಬಾ ಸರಿ, ನಮ್ಮೂರಲ್ಲಂತೂ ಆಗ್ತಾನೆ ಇರುತ್ತೆ. ಹಾಗಾಗಿ ಹೇಳ್ತಾ ಇರೋದು, ನೀರು ಅನ್ನುವಂಥ ಒಂದು ವಿಷಯ ಬಂದರೆ ಈ ರೀತಿಯಾದಂಥ ಒಂದು ಜಾಗಗಳಿಗೆಲ್ಲ ನೀವು ಕೂಡ ಹೋಗಿದ್ರೆ ತುಂಬಾ ಹುಷಾರಾಗಿ ಈಜೊಡ್ಕೊಂಡು ಸೇಫಾಗಿ ಬನ್ನಿ ಅಂತಲೇ ಹೇಳ್ತೀನಿ, ಆಯಿತಾ. ಇಲ್ಲಿ ನಾನು ಕೂಡ ಈಜೊಡ್ದೆ. ಯಾಕಪ್ಪ ಅಂತ ಹೇಳಿದ್ರೆ ಒಂದೇ ಒಂದು ವಿಷಯ ಅಂತಂದರೆ ನಮ್ಮ ತಮ್ಮ ಇರೋದ್ರಿಂದ ಒಂದು ಧೈರ್ಯ, ಅವನು ಇದ್ದರೆ ನೀರಲ್ಲಿ ಎಲ್ಲಿದ್ರೂ ಸೇಫ್ ಮಾಡಿಕೊಂಡು ಕರ್ಕೊಂಡು ಬಂದುಬಿಡ್ತಾನೆ ಅನ್ನೋದಕ್ಕೋಸ್ಕರ ಅವನಿಗೆ ಇಟ್ಕೊಂಡೇ ನಾವಂತೂ ಈಜೊಡಿಯೋದಕ್ಕೆ ಹೋಗೋದು. ಇದೇ ಊರಲ್ಲಿ ಹುಟ್ಟಿ ಬೆಳೆದು ಎಲ್ಲ ಮಾಡಿದರೂ ಕೂಡ ನಾವು ಆ ರೀತಿಯಾಗಿ ಹೋಗುವಂಥದ್ದು. ಇಲ್ಲಿ ನೋಡ್ತಾ ಇರ್ಬೋದು, ನನ್ನ ತಂಗಿ ಮಗ ಎಲ್ಲರೂ ಜಂಪ್ ಹೊಡಿತಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಅವನು ಕೂಡ ಜಂಪ್ ಹೊಡಿತೀನಿ ಅಂಥೇಳಿ ಈ ರೀತಿಯೆಲ್ಲ ಸ್ಟೆಂಟ್ಗಳೆಲ್ಲ ಮಾಡ್ತಾರೆ ನೋಡಿ. ನನಗಂತೂ ತುಂಬಾ ನಗು ಬಂತು. ಅವರಿಗಂತೂ ಈಜೊಡಿಯೋದಕ್ಕೆ ಬರೋದಿಲ್ಲ. ಆದರೂ ಕೂಡ ಇಲ್ಲಿ ಅಂದರೆ ನಾವು ತೊಟ್ಟಿ ಥರ ಏನಿದೆಯಲ್ಲ ಅಲ್ಲಿ ಅಷ್ಟೊಂದೇನು ಡೀಪ್ ಇರೋದಿಲ್ಲ. ಹಾಗಾಗಿ ಮಕ್ಕಳನ್ನ ಸೇಫ್ ಇರುವಂಥ ಜಾಗದಲ್ಲಿ ನೋಡಿಕೊಂಡು ಈಜು ಓಡಿಸ್ತಾ ಇರುವಂಥದ್ದು. ನೋಡಿದ್ರಲ್ಲ, ಈ ರೀತಿಯಾಗಿ ಇದು ನಮ್ಮ ಒಂದು ದಸರಾ ಹಬ್ಬದ ಮೊದಲನೇ ದಿನ ಅಥವಾ ಎರಡನೇ ದಿನ ಈ ರೀತಿಯಾಗಿತ್ತು. ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಅಂದರೆ ನೆಕ್ಸ್ಟ್ ಡೇ ವಿಜಯದಶಮಿ ದಿವಸ ಯಾವ ರೀತಿ ಇತ್ತು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್, ಟೇಕ್ ಕೇರ್.